ಗೃಹ ಸಚಿವ ಪರಮೇಶ್ವರ್ ಅವರಿಗೆ ಇಡಿ ಶಾಕ್ ಕೊಟ್ಟಿರುವಂತದ್ದು. ಗೃಹ ಸಚಿವರ ಎಲ್ಲಾ ಶಿಕ್ಷಣ ಸಂಸ್ಥೆಗಳಿಗೆ ಇಡಿ ದಾಳಿ ನಡೆಸ್ತಾ ಇದೆ. ಇಡಿ ಎಲ್ಲೆಲ್ಲಿ ದಾಳಿ ನಡೆಸ್ತಾ ಇದೆ ಅನ್ನೋದನ್ನ ನೋಡೋದಾದ್ರೆ ತುಮಕೂರಿನ ಹೆಗ್ಗೆರೆಯ ಸಿದ್ಧಾರ್ಥ ಮೆಡಿಕಲ್ ಕಾಲೇಜಿನಲ್ಲಿ ಇಡಿ ದಾಳಿ ನಡೆಸ್ತಾ ಇದೆ. ಹಾಗೆ ತುಮಕೂರು ನಗರದ ಎಸ್ಎಸ್ಐಟಿ ಕಾಲೇಜು, ನೆಲಮಂಗಲದ ಟಿ ಬೇಗೂರಿನ ಶಿಕ್ಷಣ ಸಂಸ್ಥೆ ಸೇರಿದಂತೆ ಎಲ್ಲಾ ಶಿಕ್ಷಣ ಸಂಸ್ಥೆಗಳಿಗೆ ಇಡಿ ಭೇಟಿ ಕೊಟ್ಟು ದಾಖಲಾತಿಗಳನ್ನ ಪರಿಶೀಲನೆ ನಡೆಸ್ತಾ ಇದೆ. ಇಂದು ಬೆಳಗ್ಗೆ 9 ಗಂಟೆಯಿಂದ ದಾಳಿ ಆರಂಭವಾಗಿರುವಂತದ್ದು. 10ಕ್ಕೂ ಹೆಚ್ಚು ಅಧಿಕಾರಿಗಳಿಂದ ಈ ದಾಳಿ ನಡೆಸಲಾಗ್ತಾ ಇದೆ. ಎಸ್ಎಸ್ಐಟಿ ಕಾಲೇಜಿನಲ್ಲಿ ದಾಖಲಾತಿಗಳನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ. ಕಾಲೇಜು ಆವರಣದ ಒಳಗೆ ಬಾರದಂತೆ ಬಿಗಿ ಭದ್ರತೆಯನ್ನ ಏರ್ಪಡಿಸಲಾಗಿದೆ. ಈ ವೇಳೆ ಡಿವೈಎಸ್ಪಿ ನೇತೃತ್ವದಲ್ಲಿ ಕಾಲೇಜಿಗೆ ಬಿಗಿ ಭದ್ರತೆಯನ್ನ ಏರ್ಪಡಿಸಲಾಗಿದೆ. ಓಕೆ, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ಅವರು. ಮಹೇಶ್, ಈಗ ಏನು ಗೃಹ ಸಚಿವರ ಎಲ್ಲಾ ಶಿಕ್ಷಣ ಸಂಸ್ಥೆ ಮೇಲೆ ಇಡಿ ಅವರು ದಾಳಿ ನಡೆಸಿದ್ದಾರೆ. ಇದಕ್ಕಿಂತ ಮುಂಚೆ 4 ವರ್ಷದ ಹಿಂದೆ ಆದಾಯ ತೆರಿಗೆ ಇಲಾಖೆ ಕೂಡ ದಾಳಿ ನಡೆಸಿತ್ತು. ಇದೀಗ ಮತ್ತೆ ಶಿಕ್ಷಣ ಸಂಸ್ಥೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿರೋದು, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ? ಎಸ್ ಸುಕನ್ಯಾ, ಏನು 4-5 ವರ್ಷಗಳ ಹಿಂದೆ ಏನು ದಾಳಿ ನಡೆಸಿತ್ತು, ಇವತ್ತು ಕೂಡ ದಾಳಿ ನಡೆಸಿದೆ. ಇಂದು ಮುಂಜಾನೆಯಿಂದಲೇ ಕೂಡ ಏನು ಅಂದ್ರೆ 10 ಗಂಟೆ ಸುಮಾರಿನಿಂದ ಏನು ದಾಳಿ ನಡೆಸಿರ್ತಕ್ಕಂಥದ್ದು. 4-5 ಕಾರುಗಳಲ್ಲಿ ಬಂದಂತ ಅಧಿಕಾರಿಗಳು ಏನು ನೇರವಾಗಿ ಪ್ರಾಂಶುಪಾಲರು ಮತ್ತೆ ಏನು ಎಒ ಏನಿದ್ದಾರೆ ಆಡಳಿತಾಧಿಕಾರಿ ಅವರ ಒಂದು ಕಚೇರಿ ಮತ್ತೆ ಇತರೆ ಕಚೇರಿಗಳ ಮೇಲೆ ಕೂಡ ದಾಳಿ ನಡೆಸಿ ನೇರವಾಗಿ ದಾಖಲಾ ಪತ್ರಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಆಲ್ರೆಡಿ ಹಿಂದೆ ಕೂಡ ದಾಳಿ ನಡೆಸಿ ಎಲ್ಲವೂ ಕೂಡ ಅವರಿಗೆ ಒಂದು ಎಲ್ಲವೂ ಸಲಹೆ ಸೂಚನೆ ಎಲ್ಲ ಕೂಡ ಗೊತ್ತಿತ್ತು. ಈಗ ಅದೇ ಮಾದರಿಯಲ್ಲಿ ಕೂಡ ಈಗ ದಾಳಿ ನಡೆಸಿದ್ದಾರೆ. ಈಗ ಏನು ಈ ಒಂದು ವಿಚಾರ ಅಂದ್ರೆ ಈಗ ಏನು ದಾಖಲಾತಿ ಅಂದ್ರೆ ಶಾಲೆಗಳ ದಾಖಲಾತಿ ಸಮಯ ಆಗಿರೋದ್ರಿಂದ ಹೆಚ್ಚು ಹಣ ವಹಿವಾಟು ಕೂಡ ಜಾಸ್ತಿ ನಡೀತಾ ಇರೋದ್ರಿಂದ ಈ ಒಂದು ಉದ್ದೇಶ ಇಟ್ಕೊಂಡೇ ಕೂಡ ಇಡಿ ಅಧಿಕಾರಿಗಳು ದಾಳಿ ನಡೆಸಿರ್ತಕ್ಕಂಥದ್ದು. ಈ ಒಂದು ಸಂಬಂಧ ಕೂಡ ಗೃಹ ಸಚಿವರು ಕೂಡ ಈಗ ಏನು ತುಮಕೂರಿಗೆ ಆಗಮಿಸಿದ್ದಾರೆ. ಜೊತೆಗೆ ಅವರ ಪತ್ನಿ ಕೂಡ ಚಂದ್ರಿಕಾ ಪರಮೇಶ್ವರ್ ಕೂಡ ಜೊತೆಯಲ್ಲಿ ಬಂದಿದ್ದಾರೆ. ಅವರು ಕೂಡ ತನಿಖೆಗೆ ಸಹಕರಿಸ್ತಾ ಇದ್ದಾರೆ. ಮಹೇಶ್, ಇವಾಗ ಏನಂದ್ರೆ ನಟಿ ರನ್ಯಾ ರಾವ್ ಅವರು ಮತ್ತೆ ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆಗಳಿಗೆ ಹಣ ವರ್ಗಾವಣೆ ಆಗ್ತಿದೆ ಅಂತ ಕೇಳಿ ಬರ್ತಾ ಇದೆ, ಈ ಶಂಕೆ ವ್ಯಕ್ತವಾಗ್ತಿದೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ? ಸುಕನ್ಯಾ, ನಟಿ ಇದಾರಲ್ಲ, ಅಂದ್ರೆ ಸ್ಮಗ್ಲಿಂಗ್ ಕೇಸ್ ನಲ್ಲಿ ನಟಿ ಕೇಸ್ ವಿಚಾರವಾಗಿ ಜೈಲ್ ಸೇರಿದ್ರು, ಅವರ ನಡುವೆ ಮತ್ತೆ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ನಡುವೆ ಹಣ ವರ್ಗಾವಣೆ ಆಗ್ತಿದೆ ಅನ್ನೋ ಶಂಕೆ ವ್ಯಕ್ತವಾಗ್ತಿದೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಏನಾದ್ರೂ ಇದೆಯಾ ನಿಮ್ಮ ಹತ್ರ? ಎಸ್ ಸುಕನ್ಯಾ, ಅಂದ್ರೆ ಈ ಹಿಂದೆ ಅಂದ್ರೆ ಈ ಹಿಂದೆ ಆ ಒಂದು ಆರೋಪ ಕೂಡ ಕೇಳಿ ಬಂದಿತ್ತು. ಈ ಆರೋಪದ ಮೇಲೂ ಕೂಡ ಒಂದು ಅನುಮಾನ ಕೂಡ ವ್ಯಕ್ತ ಆಗ್ತಿರ್ತಕ್ಕಂಥದ್ದು. ಒಂದು ಅದರ ಒಂದು ಅನುಮಾನ ಜೊತೆಗೆ ಈಗ ದಾಖಲಾತಿ ಸಮಯ ಆಗಿರೋದ್ರಿಂದ ಏನು ಇಂಜಿನಿಯರಿಂಗ್ ಮತ್ತೆ ಮೆಡಿಕಲ್ ಕಾಲೇಜಲ್ಲೂ ಕೂಡ ದಾಖಲಾತಿ ಸಮಯ ಆಗಿರೋದ್ರಿಂದ ಈ ಎರಡೂ ದೃಷ್ಟಿಕೋನದಲ್ಲೂ ಕೂಡ ಈ ಒಂದು ಇಡಿ ದಾಳಿ ನಡೆದಿರ್ತಕ್ಕಂಥದ್ದು. ಸುಕನ್ಯಾ, ಓಕೆ, ಯಾವ ಶಿಕ್ಷಣ ಸಂಸ್ಥೆ ಮೇಲೆ ದಾಳಿ ನಡೆಸ್ತಾ ಇರೋಂಥದ್ದು ಇಡಿ ಅಧಿಕಾರಿಗಳು? ಇವಾಗಲೇ 9 ಗಂಟೆಯಿಂದಾನೇ ಆರಂಭ ಆಗಿದೆ ದಾಳಿ. ಎಲ್ಲೆಲ್ಲಿ ದಾಳಿ ನಡೆಸಾಗಿದೆ ಆಲ್ರೆಡಿ?
ಸುಕನ್ಯಾ, ಏನು ತುಮಕೂರಿನ ಏನು ಸರಸ್ವತಿಪುರಂ ಏನಿದೆ, ಅಲ್ಲಿ SSIT ಕಾಲೇಜಿಂದ ಇಂಜಿನಿಯರಿಂಗ್ ಕಾಲೇಜ್ ಇದೆ. ಈ ಒಂದು ಶಿಕ್ಷಣ ಸಂಸ್ಥೆಗಳ ಮೇಲೆ ಕೂಡ ದಾಳಿ ನಡೆಸಿರ್ತಕ್ಕಂಥದ್ದು. ಅದೇ ರೀತಿ ಏನು ಹೆಗ್ಗೆರೆ ಬಳಿ ಇರ್ತಕ್ಕಂಥ ಮೆಡಿಕಲ್ ಕಾಲೇಜ್ ಮೇಲೂ ಕೂಡ ದಾಳಿ ನಡೆಸಿದ್ದಾರೆ. ಈ ಎರಡೂ ಕಡೆ ಕೂಡ ಅಟ್ ಅ ಟೈಮ್ ಅಂದ್ರೆ ಏಕಕಾಲದಲ್ಲಿ ದಾಳಿ ನಡೆಸಿರ್ತಕ್ಕಂಥದ್ದು. ದಾಖಲೆ ಪತ್ರಗಳ ಪರಿಶೀಲನೆ ಕೂಡ ನಡೀತಿರ್ತಕ್ಕಂಥದ್ದು. ಸುಕನ್ಯಾ, ಥ್ಯಾಂಕ್ ಯು ಮಹೇಶ್ ಹೆಚ್ಚಿನ ಮಾಹಿತಿಗಾಗಿ. ನೋಡ್ತಾ ಇರಬಹುದು ನೀವಾಗ 9 ಗಂಟೆಯಿಂದಲೇ ಇಡೀ ಅಧಿಕಾರಿಗಳು ಎಲ್ಲಾ ಶಿಕ್ಷಣ ಸಂಸ್ಥೆಗಳ ಮೇಲೆ ದಾಳಿ ನಡೆಸಿದ್ದಾರೆ. ತುಮಕೂರಿನ ಹೆಗ್ಗೆರೆಯ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಮೇಲೂ ಕೂಡ ದಾಳಿ ನಡೆಸಲಾಗಿದೆ. ಹಾಗೆ ತುಮಕೂರು ನಗರದ SSIT ಕಾಲೇಜು ಸೇರಿದಂತೆ ನೆಲಮಂಗಲದ ಟಿ ಬೇಗರೂರು ಶಿಕ್ಷಣ ಸಂಸ್ಥೆ ಮೇಲೂ ದಾಳಿ ನಡೆಸಲಾಗಿದೆ. 10ಕ್ಕೂ ಹೆಚ್ಚು ಅಧಿಕಾರಿಗಳಿಂದ ಈ ದಾಳಿ ನಡೆಸಿರುವಂತದ್ದು. SSIT ಕಾಲೇಜಿನಲ್ಲಿ ದಾಖಲೆಗಳನ್ನ ಪರಿಶೀಲನೆ